ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಎಂಡೋ ಗ್ಲೋಬ್ ಪಿಯು ಕಾಲೇಜು ಬೆಂಗಳೂರು ವತಿಯಿಂದ ಮಾಲ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಲಾಗಿದೆ. ಮಾಲ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಂಡೋ ಗ್ಲೋಬ್ ಪಿಯು ಕಾಲೇಜು ಅಧ್ಯಕ್ಷ ತಿಮ್ಮೇಗೌಡರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗವು ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ರೂ ಕೂಡ ಇಲ್ಲಿ ಪ್ರತಿಭೆಗಳಿಗೆ ಯಾವುದೇ ಕೊರತೆ ಇಲ್ಲ. ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ಕೊಟ್ಟು ಉತ್ತೇಜಿಸಲು ಎಂಡೋ ಗ್ಲೋಬ್ ಟ್ಯಾಲೆಂಟ್ ಅವಾರ್ಡ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ರು. ಈ ಯೋಜನೆಯ ಅಂಗವಾಗಿ ಒಟ್ಟು 75 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ವಿತರಿಸಲು ಪ್ರವೇಶ ಪರೀಕ್ಷೆಗಳನ್ನು ಈಗಾಗಲೇ ಹೊಸಪೇಟೆ, ಬಾಗಲಕೋಟೆ ಹಾಗೂ ಸಿಂಧನೂರಲ್ಲಿ ನಡೆಸಲಾಗಿದೆ. ಮುಂದಿನ ಏಪ್ರಿಲ್ 5ರಂದು ಬೆಂಗಳೂರಲ್ಲಿ ಹಾಗೂ ಏಪ್ರಿಲ್ 12ರಂದು ಶಹಾಪುರದಲ್ಲಿ ಪ್ರವೇಶ ಪರೀಕ್ಷೆಗಳು ನಡೆಯಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಲಕ್ಕಿ ಡ್ರಾ ಮೂಲಕ ಆಯ್ಕೆಯಾಗುವ 3 ವಿದ್ಯಾರ್ಥಿಗಳಿಗೆ ಉಚಿತ ವಸತಿಯುತ ಶಿಕ್ಷಣವನ್ನು ಒದಗಿಸಲಾಗುತ್ತೆ. ಪಿಯು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳ ಜೊತೆಗೆ ವೈಯಕ್ತಿಕ ವಿಕಾಸ, ಜರ್ಮನ್ ಭಾಷಾ ತರಬೇತಿ ಹಾಗೂ ವೃತ್ತಿಪರ ಮಾರ್ಗದರ್ಶನವನ್ನು ನೀಡಲಾಗುತ್ತೆ ಎಂದಿದ್ದಾರೆ. ಟೆಕ್ನಾಲಜಿ ಆಗಿ ತಗೊಂಡು ಮತ್ತೆ ಲ್ಯಾಬ್ ಅಂತ ಇಷ್ಟು ಅತ್ಯಂತ ಸುಂದರವಾದ ಸುಸಜ್ಜಿತವಾದ ಲ್ಯಾಬ್ಗಳನ್ನು ಮಾಡಿದ್ದಾರೆ. ವಿಶಾಲವಾದ ಲೈಬ್ರರಿ ಇದೆ, ಆಮೇಲೆ ಆಟದ ಮೈದಾನ ಇದೆ, ಆಮೇಲೆ ಒಳ್ಳೊಳ್ಳೆ ಫ್ಯಾಕಲ್ಟಿಗಳಿವೆ. ಆಮೇಲೆ ಸ್ಪೆಷಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಬೆಂಗಳೂರಿನಲ್ಲಿ ಬಹುತೇಕ ನಾವಲ್ಲಿ ಕಾಲೇಜ್ ನಡೆಸೋದು ಹೆಂಗಂತಂದ್ರೆ ಅಲ್ಲಿ ಊಟದ್ದು ಭಾಳ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಊಟದ ತೊಂದರೆ ಅನ್ನೋದು ಇದು ಏನ್ ಮಾಡಿದ್ರೆ ಅಂದ್ರೆ 3 ಪದ್ಧತಿಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಬಹುತೇಕ ನರ್ಸಿಂಗ್ ಕಾಲೇಜ್ನಲ್ಲಿ ಸುಮಾರು 450 ವಿದ್ಯಾರ್ಥಿನಿಯರು ಅವ್ರಿಗೆಲ್ಲ ಪರೋಟ ವ್ಯವಸ್ಥೆ ಅವ್ರಿಗೆ ಆದಂತ ಒಂದು ಊಟದ ಪದ್ಧತಿ ಆ ಭಾಗದವ್ರನ್ನೇ ಕಲಿಸಿ ಅಡಿಗೆ ಮಾಡ್ತಾರೆ. ಉತ್ತರ ಕರ್ನಾಟಕದ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಅಡಿಗೆನ ಕಂಪ್ಲೀಟ್ ರೊಟ್ಟಿ ಮತ್ತು ಇಲ್ಲಿರ್ತಕ್ಕಂಥ ಏನು ನಮ್ಮ ತರಕಾರಿ ಕಾಳು ಇದೆಲ್ಲ ಏನ್ ಕೊಡ್ತಾವಲ್ಲ ಈ ಭಾಗದವರಿಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಬೆಂಗಳೂರು ಮತ್ತು ಮೈಸೂರು ಭಾಗ ಮತ್ತು ಅಲ್ಲಿ ಹಾಸನ ಕೊಡುವ ಆ ಭಾಗದವರಿಗೆ ಏನು ಊಟ ಬೇಕು ಆ ಊಟದ ವ್ಯವಸ್ಥೆ ಮಾಡ್ತಾರೆ. ಒಂದು ಜೊತೆಗೆ ಉದ್ದೇಶ ಏನಂತಂದ್ರೆ ಬರೀ ಬರೀ ಆರ್ಥಿಕವಾಗಿ ಲಾಭ ಮಾಡೋ ಉದ್ದೇಶ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ. ಈ ಸರಿ ಟೋಟಲ್ 75 ಲಕ್ಷದ್ದು ಅವಾರ್ಡ್ ಇಟ್ಟಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳು ಏನಾದ್ರು 39 ಜನರಿಗೆ ನಾವು ಉಚಿತ ಶಿಕ್ಷಣ ಕೊಟ್ಟಿದ್ದು ಅಂತ ಹೇಳಿದ್ರಲ್ವಾ, 96 ಟಿ.ಎನ್. ಗೌಡ ಅಂತ. ನಂದು ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ಅವರು, ಹಳ್ಳಿ ಚಿಕ್ಕರಾಪುರ ಅಂತ. ನಾನು ಡಿಗ್ರಿ ಮಾಡಿದ್ದು ಇಲ್ಕಲ್ ಮಾತೇಶ್ ಕಾಲೇಜಲ್ಲಿ. ಅಲ್ಲಿ ಹೋಗಿ ನಾನು ಬಿ.ಎಡ್ ಮಾಡಿದೆ ಮತ್ತು LLB ಮಾಡಿದೆ. ಪ್ರೊಫೆಷನಲ್ ಕಂಟಿನ್ಯೂ ಮಾಡಿದ ಒಂದು ಬಿಸ್ನೆಸ್ ಮಾಡೋಂಥ ಒಂದು ಉದ್ದೇಶದಿಂದ ನಾನು ಬಿಸ್ನೆಸ್ಗೆ ಹೋಗಬೇಕಾಯ್ತು. ಕೊನೆಗೆ 2024ರಲ್ಲಿ ಒಂದು ಇನ್ನೊಂದು PU ಕಾಲೇಜ್ ಕೇಸಘಟ್ಟ ಮೇನಲ್ಲಿ ಓಪನ್ ಮಾಡಿದೆ. ಇದು 1.5 ಎಕರೆ ಲ್ಯಾಂಡು, ಒಂದು 5 ಸ್ಟಾರ್ ಲೆವೆಲ್ ಕ್ಯಾಂಪಸ್ ಕಟ್ಟಿದ್ದೀವಿ. ನಮ್ಮ ಉದ್ದೇಶ ಎತ್ತು ಕೊಟ್ಟರೆ ಒಂದು ಒಳ್ಳೆಯ ಒಂದು ಫೆಸಿಲಿಟಿ ಒಂದು ಕಾಲೇಜ್ ಕೊಡೋಣ ಮಕ್ಕಳಿಗೆ ಅನ್ನೋ ಉದ್ದೇಶಕ್ಕೆ ಮಾಡಿದ್ವಿ. ಈಗ ಪ್ರೆಸೆಂಟ್ ಒಂದು 7 ಜನ ಮಕ್ಕಳು ನಮ್ಮಲ್ಲಿ PUC ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಪ್ರೊಫೆಷನಲಿ PU ಕಾಲೇಜ್. ನಮ್ಮಲ್ಲಿ PCMC ಜೊತೆಗೆ ನೀಟ್, JEE ಮತ್ತು KCETಗೆ ತುಂಬ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ. ಲೋಕಲ್ ಅಡ್ಮಿಷನ್ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಬೆಂಗಳೂರು ಲೋಕಲ್ ತುಂಬ ಅಡ್ಮಿಷನ್ ಮಾಡ್ತಾರೆ. ಫೀಸ್ ಕೂಡ ನೋ ಪ್ರಾಬ್ಲಮ್, ಎಲ್ಲ ಪೇ ಮಾಡ್ತಾರೆ. ಏನಂದರೆ ಕ್ವಾಲಿಟಿ ಮಕ್ಕಳು ಸಿಗ್ತಾರೆ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ, ರೆಸಿಡೆನ್ಸಿಗೆ ಸ್ವಲ್ಪ ನಾವು ಒತ್ತಾಯ ಕೊಟ್ಕೊಟ್ಟು, ಅದು ನಮ್ಮ ನಾರ್ತ್ ಮಕ್ಕಳಿಗೆ ಬಂದು ಸ್ವಲ್ಪ ಜಾಸ್ತಿ ಅಂದರೆ ಪೇರೆಂಟ್ಸ್ ಗೊತ್ತಿರ್ತದೆ ತಮ್ಮ ಮಗುನ ಏನಿದೆ ಅಂತ, ಅದು ನೋಡ್ಕೊಂಡೇ ಮಕ್ಕಳು ಖರ್ಚು ಮಾಡ್ತಾರೆ ಪೇರೆಂಟ್ಸ್ಗಳಲ್ಲಿ. ಹಾಗಾಗಿ ಒಳ್ಳೆಯ ಒಂದು ಕ್ವಾಲಿಟಿ ಮಕ್ಕಳು ಇಲ್ಲಿಂದ ಬರ್ತಾರೆ. ನಾವು ಅದನ್ನ ರೆಸಿಡೆನ್ಸಿಯಲ್ಲಿ ಬಂದೇನಾಗುತ್ತಂದ್ರೆ ಒಳ್ಳೆ ಕ್ವಾಲಿಟಿ ಮಕ್ಕಳು ನಮ್ಗೆ ಸಿಗ್ತಾರೆ. ಮತ್ತೆ ನಮ್ಮ ಸಂಸ್ಥೆ ಕೂಡ ಒಳ್ಳೆಯ ಹೆಸರು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೀಟ್ ಮತ್ತು JEE ಜಾಸ್ತಿ ನಾವು ಒತ್ತು ಕೊಟ್ಟು ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದೀವಿ. ಈ ವರ್ಷ ಜನವರಿಯಲ್ಲಿ ನಡೆದಂಥ JEE ಮೇನ್ಸ್ ಎಕ್ಸಾಮಲ್ಲಿ 7 ಜನ ಎಕ್ಸಾಮ್ ಬರೆದ್ರು. ಅದರಲ್ಲಿ 3 ಜನಕ್ಕೆ NIT ಸಿಕ್ಕಿದೆ. ದೇ ಆರ್ ಪ್ರಿಪೇರಿಂಗ್ ಫಾರ್ JEE ಅಡ್ವಾನ್ಸ್ ಆಫ್ ಆಗಿದೆ. ಈ ಎಲ್ಲೊಂದೇನಾದ್ರೆ ನನ್ನ PUCಯಲ್ಲಿ ಮಾಮೂಲಿ ಕೋರ್ಸ್ಗಳೆಲ್ಲ ಮಾಡ್ತಾರೆ. ನಾನು ಕೆಲವೊಂದನ್ನ ಒಂದು ಹೊಸದಾಗಿ ಆ್ಯಡ್ ಮಾಡಿದ್ದೀನಿ. ನನ್ನ ಪ್ರೊಫೆಷನಲ್ಲಿ ಒಂದು ಪ್ಲೇಸ್ಮೆಂಟ್ ಆಫ್ಟರ್ PUC ಅಂತ ಹೊಸ ಒಂದು ಕಾನ್ಸೆಪ್ಟ್ ಇದೆ. ಫೀಸ್ಗಳು ತುಂಬ ಅಫೋರ್ಡಬಲ್ ಆಗಿದೆ. ಬಟ್ ಆ ಕಾನ್ಸೆಪ್ಟಲ್ಲಿ ಏನಂದರೆ BC ಲೆವೆಲ್ ಮಕ್ಕಳು PUC ಮಾಡ್ದವರು ನೀಟ್ ಮಾಡೋದು ಎಲ್ಲರೂ ಡಾಕ್ಟರ್ ಆಗಲ್ಲ, ಯಾರು ಇಂಜಿನಿಯರ್ ಆಗಲ್ಲ. B ಮತ್ತು C ಗ್ರೇಡ್ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಪ್ಲೇಸ್ಮೆಂಟ್ ಆಫ್ಟರ್ PUC ಹೊಸ ಕಾನ್ಸೆಪ್ಟ್ ಆ್ಯಡ್ ಮಾಡಿದೆ. ಅಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಜರ್ಮನ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಫಸ್ಟ್ ಇಯರ್ಯಿಂದನೇ ಅವರಿಗೆ ಪ್ರತಿ ದಿವಸ ಜರ್ಮನ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ದೀವಿ. ಪ್ರತಿ 1.5 ಗಂಟೆ ಕ್ಲಾಸ್ ಇರ್ತೇವೆ. ಅಲ್ಲಿ A1, A2, B1, B2 ಅಂತ 3 ಲೆವೆಲ್, 4 ಲೆವೆಲ್ ಇದೆ. ಮಕ್ಕಳು B2 ಲೆವೆಲ್ ಏನಾದರೂ ಜರ್ಮನ್ ಲ್ಯಾಂಗ್ವೇಜ್ ಪಾಸ್ ಮಾಡಿದರೆ
ಅವರು PUC ಮುಗಿದ ತಕ್ಷಣ ಜರ್ಮನಿಗೆ ಹೋಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸ್ಟಡೀಸ್ ಮಾಡಬಹುದು. ಅವರು ಇಷ್ಟಪಟ್ಟಂತ ಕೋರ್ಸ್ಗಳನ್ನ ಚೂಸ್ ಮಾಡಬಹುದು. ಅಲ್ಲಿ ಇಂಜಿನಿಯರಿಂಗ್ ಇದೆ, ನರ್ಸಿಂಗ್ ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಆಮೇಲೆ IT ಇದೆ. ಟೋಟಲ್ 350 ಕೋರ್ಸ್ ಇದೆ. ಯಾಕಂದ್ರೆ ಜರ್ಮನಿಲಿ ದೇ ಆರ್ ಹ್ಯಾವಿಂಗ್ ಶಾರ್ಟೇಜ್ ಆಫ್ ಮ್ಯಾನ್ ಪವರ್. ಹಾಗಾಗಿ ಇಂಡಿಯನ್ ಮಕ್ಕಳಿಗೆ ಸ್ಪಾನ್ಸರ್ ಅವರೇ ಓದಿಸಿ ಅವರೇ ಕೆಲಸ ಕೊಡುವಂತ ಇದೆ. ಒಂದೇ ಒಂದು ಕಂಡೀಷನ್ ಅವ್ರ ಲ್ಯಾಂಗ್ವೇಜ್ ಬರಬೇಕು. ಆ ಕೆಲಸ ನಾವು ನಮ್ಮ ಕ್ಯಾಂಪಸ್ ನಾವು ಮಾಡ್ತಾ ಇದ್ದೀವಿ. ಲ್ಯಾಂಗ್ವೇಜ್ ತಿಳಿಸ್ಕೊಡ್ತಾ ಇದ್ದೀವಿ. ಲ್ಯಾಂಗ್ವೇಜ್ ಪಾಸ್ ಮಾಡಿದ ಮಕ್ಕಳು 100% ಅವರು ಹೋಗಿ ಜರ್ಮನಿಯಲ್ಲಿ ಕೆಲಸ ಮಾಡ್ತಾರೆ. ಇದು BC ಗ್ರೇಡ್ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಅಲ್ಲಿ ಹೋದಾಗ ಅವರಿಗೆ ಪ್ರತಿ ತಿಂಗಳು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಅಧಿಕಾರಿ ಶೈಫುದ್ದೀನ್, ಉಪನ್ಯಾಸಕರು ಆದ ರಾಘವೇಂದ್ರ ಚೌಡಕಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಅರುಣಚಂದ ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.